ಬಾಗಲಕೋಟೆಯಲ್ಲಿ ನಡೆದ ಶಿವಾಜಿ ಜಯಂತಿ ಮೆರವಣಿಗೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಶಿವಾಜಿ ಭಾವಚಿತ್ರದ ಮೇಲೆ ಚಪ್ಪಲಿ ಎಸೆದು ಕಲ್ಲು ತೂರಾಟ ನಡೆಸಿದ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕೊಡಗು ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಮಡಿಕೇರಿಯ ಅಜ್ಜಮಾಡ ದೇವಯ್ಯ ವೃತ್ತದ ಬಳಿ ಪ್ರತಿಭಟನೆ ನಡೆಯಿತು. ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ತುಷ್ಟೀಕರಣ ನೀತಿಯನ್ನು ಖಂಡಿಸಿದ ಪ್ರತಿಭಟನಾಕಾರರು ಮಸೀದಿಯ ಆಡಳಿತ ಮಂಡಳಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. छत्रपति शिवाजी महाराज के ओ भारत माता के ಬಾಗಲಕೋಟರಿಗೆ ಧಾರ್ಮಿಕ ಮೆರವಣಿಗೆಗೆ ಕಲಿಸುವ ಇಸ್ಲಾಮಿಕ್ ಮತಾಂಧರಿಗೆ ಓ ಭಾರತ್ ಮಾತಾ ಕೆ ಮತಾಂಧಿ ಜಿಹಾದಿ ಸಂತತಿಗೆ ಮತಾಂಧಿ ಜಿಹಾದಿ ಸಂತತಿಗೆ ಮತಾಂಧಿ ಓ ಭಾರತ್ ಮಾತಾ ಕೆ छत्रपति शिवाजी महाराज के ಭಾರತ್ ಮಾತಾ ಕೆ ವಿರೋಧಿ ರಾಜಕಾರಣಿಗಳಿಗೆ ಮತಾಂಧರ ಓಲೈಕೆಯಲ್ಲಿ ನಿರತರಾಗುವ ರಾಜಕಾರಣಿಗಳಿಗೆ ಭಾರತ್ ಮಾತಾ ಕೆ ಸನಾತನ ಹಿಂದೂ ಧರ್ಮಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ಗೆ. ಈ ವೇಳೆ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಅಜಿತ್ ಕುಕೇರ, ಇಸ್ಲಾಂ ಭಯೋತ್ಪಾದನೆಗೆ ಪ್ರೇರಣೆ ನೀಡಿ ಅಶಾಂತಿ ಸೃಷ್ಟಿಸಿದೆ. ಪ್ರತಿಯೊಂದು ಭಯೋತ್ಪಾದನಾ ಚಟುವಟಿಕೆ ಮಸೀದಿಯಿಂದಲೇ ಆರಂಭವಾಗ್ತಿದೆ. ಹಿಂದೂ ಸಮಾಜ ಎಂದಿಗೂ ಧಾರ್ಮಿಕ ಕೇಂದ್ರದಿಂದ ಇಂತಹ ಚಟುವಟಿಕೆ ಮಾಡಿದ್ದು ಇತಿಹಾಸದಲ್ಲೇ ಇಲ್ಲ. ಮದರಸಾಗಳಲ್ಲಿ ಇದೇ ಶಿಕ್ಷಣ ಹೇಳಿಕೊಡಲಾಗ್ತಿದೆ ಎಂದು ಆರೋಪಿಸಿದರು. ಹಿಂದೂ ಸಮಾಜವನ್ನು ನಿರ್ನಾಮ ಮಾಡಲು ಹೊರಟಿದ್ದಾರೆ. ಇದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡ್ತಿದೆ. ಹಿಂದೂ ಸಮಾಜ ಜಾಗೃತವಾಗಬೇಕು. ಪ್ರತಿಭಟನೆಯ ಬದಲು ಪ್ರತೀಕಾರಕ್ಕೆ ಸಿದ್ಧರಾಗಬೇಕೆಂದು ಕರೆ ನೀಡಿದರು. ಆ ಕಾಲಘಟ್ಟದ ಅವನತಿಯ ಸಂದರ್ಭದಲ್ಲಿ ಒಬ್ಬ ಯುವಕನ ಜನ್ಮ ತಾಳುತ್ತೆ, ಶಿವಾಜಿ ಮಹಾರಾಜರ ಜನ್ಮ ತಾಳುತ್ತೆ. ಆ ಶಿವಾಜಿ ಮಹಾರಾಜರ ಪ್ರಯತ್ನದಿಂದ ಮತ್ತೊಮ್ಮೆ ಹಿಂದವಿ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಆ ಶಿವಾಜಿಯ ಜನ್ಮ ದಿವಸದಂದು ಶಿವಾಜಿಯ ಆ ಒಂದು ಪ್ರತಿಭಟನೆಯ ಸಂದರ್ಭದ ಶಿವಾಜಿಯ ಮೆರವಣಿಗೆಯ ಸಂದರ್ಭದಲ್ಲಿ ಕಿಡಿಗೇಡಿಗಳು ಮಸೀದಿಯಲ್ಲಿ ನಿಂತುಕೊಂಡು ಮೆರವಣಿಗೆಯ ಮೇಲೆ ಕಲ್ಲನ್ನ ಎಸ್ತಿರತಕ್ಕಂಥದನ್ನ ಹಿಂದೂ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ. ಇವತ್ತು ಇಡೀ ಜಗತ್ತಿನಲ್ಲಿ ಇಸ್ಲಾಂ ಭಯೋತ್ಪಾದನೆಗೆ ಪ್ರೇರಣೆಯನ್ನ ಕೊಟ್ಟು ಇಡೀ ಜಗತ್ತಿನಲ್ಲೇ ಅಶಾಂತಿಯನ್ನ ಸೃಷ್ಟಿಸತಕ್ಕಂಥದ್ದು ನಾವು ಇತಿಹಾಸದಿಂದ ತಿಳ್ಕೊಂಡು ಬಂದಿದ್ದೇವೆ. ಆದರೆ ಒಬ್ಬ ಹಿಂದವಿ ಸಾಮ್ರಾಟ್ ಶಿವಾಜಿಯ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ಆ ಮಸೀದಿಯ ಮೇಲ್ಗಡೆಯಿಂದ ಚಪ್ಪಲಿಯನ್ನ ಎಸೆದು ಅವಮಾನ ಮಾಡುವುದರ ಮೂಲಕ ಕಲ್ಲನ್ನ ಎಸೆದು ಒಬ್ಬ SP ಸಾಹೇಬ್ರ ಮೇಲೂ ಕೂಡ ಕಲ್ಲನ್ನು ಎಸೆದು ಇಂಜುರಿ ಮಾಡಿರತಕ್ಕಂಥದ್ದು ನಾವು ಇಲ್ಲಿ ಗಮನಿಸಿದ್ದೇವೆ. ಆದರೆ ಪ್ರತಿಯೊಂದು ಭಯೋತ್ಪಾದನೆ ಚಟುವಟಿಕೆಗಳು ಇವತ್ತು ಮಸೀದಿಯಿಂದಲೇ ನಡೆಯತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ದಿನನಿತ್ಯ ನೋಡ್ತಾ ಇದ್ದೇವೆ. ಯಾವುದೇ ಪ್ರಕರಣವನ್ನ ತಗೊಂಡ್ರೂ ಕೂಡ ಅದು ಮಸೀದಿಯಿಂದಲೇ ಆರಂಭ ಆಗ್ತಾ ಇದೆ. ನಾವು ಮಂಡ್ಯದ ಆ ಮದ್ದೂರಿನ ಘಟನೆಯನ್ನು ನೋಡಿರಬಹುದು. ಆ ಮದ್ದೂರಿನ ಮಸೀದಿಯಿಂದ ಗಣೇಶನ ಮೆರವಣಿಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಆ ಮೆರವಣಿಗೆಯ ಮೇಲೆ ಕಲ್ಲನ್ನ ಎಸೆದಿರತಕ್ಕಂಥದ್ದು ಅದು ಮಸೀದಿಯಿಂದಲೇ ಮಾಡಿರತಕ್ಕಂಥದ್ದು. ಹಾಗಾಗಿ ಇಲ್ಲಿಯ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳು ಆ ಭಯೋತ್ಪಾದನೆಯನ್ನ ಆರಂಭ ಮಾಡುವುದೇ ಮಸೀದಿಯ ಒಳಗಡೆಯಿಂದ. ಹಿಂದೂ ಸಮಾಜ ಯಾವತ್ತೂ ಕೂಡ ತಮ್ಮ ಧಾರ್ಮಿಕ ಕೇಂದ್ರದಿಂದ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಇಂಥ ರೀತಿಯ ಚಟುವಟಿಕೆಗಳನ್ನ ಮಾಡಿದ್ದು ಇತಿಹಾಸದಲ್ಲೇ ಇಲ್ಲ. ಆದ್ರೆ ಈ ಇಸ್ಲಾಮಿಕ್ ಭಯೋತ್ಪಾದಕರು ಮಸೀದಿಯಿಂದಲೇ ಆರಂಭ ಮಾಡಿದ್ದಕ್ಕೆ ನೂರಾರು ಉದಾಹರಣೆಗಳನ್ನು ನಾವು ಕೊಡಬಹುದು. ಇವತ್ತು ದಿವಸದಲ್ಲಿ 5 ಬಾರಿ ಮಸೀದಿಯ ಮೈಕಗಳಲ್ಲಿ ಬೊಬ್ಬೆಯನ್ನು ಹೊಡಿತಕ್ಕಂಥವರು ದೇವನೊಬ್ಬನೇ ಅಲ್ಲ ಮತ್ತಾರು ದೇವರಿಲ್ಲ ಅನ್ನತಕ್ಕಂತಹ ಹೇಳಿಕೆಗಳನ್ನ ಕೊಟ್ಟು ಪ್ರಚೋದಿಸತಕ್ಕಂಥದ್ದು. ಈ ಹೇಳಿಕೆಗಳ ಮೂಲಕ ಆ ಮುಸ್ಲಿಂ ಯುವಕರನ್ನ
ಭಯೋತ್ಪಾದನೆಗೆ ಪ್ರೇರೇಪಿಸತಕ್ಕಂಥದ್ದು. ಆ ಪ್ರೇರೇಪಿತ ಇಸ್ಲಾಮಿಕ್ ಗೂಂಡಾಗಳು ಹಿಂದೂ ಸಮಾಜದ ಕಾರ್ಯಕ್ರಮಗಳ ಮೇಲೆ, ಧಾರ್ಮಿಕ ಕಾರ್ಯಕ್ರಮಗಳ ಮೇಲೆ ಕಲ್ಲನ್ನು ಎಸೆದು ಅಲ್ಲಿ ಅಶಾಂತಿಯನ್ನು ಸೃಷ್ಟಿಸತಕ್ಕಂಥದ್ದು. ಇದನ್ನ ಪ್ರತಿಯೊಬ್ಬರು ಕೂಡ ನಾವು ದಿನನಿತ್ಯ ನೋಡ್ಕೊಂಡು ಬರ್ತಾ ಇದ್ದೇವೆ. ಹಾಗಾದ್ರೆ ಈ ಭಯೋತ್ಪಾದನೆಗೆ ಮೂಲ ಕಾರಣ ಎಲ್ಲಿಂದ ಆರಂಭ ಆಗ್ತಿದೆ ಅನ್ನೋದನ್ನ ನಾವು ಒಮ್ಮೆ ಯೋಚನೆ ಮಾಡಬೇಕಲ್ಲ. ಇವತ್ತು ಮಸೀದಿಗೆ ಬರತಕ್ಕಂತ ಒಬ್ಬ ಭಯೋತ್ಪಾದಕ ಕಲ್ಲನ್ನು ಹೊಡಿತಾನೆ ಅಂದ್ರೆ ಅವನಿಗೆ ಶಿಕ್ಷಣ ಎಲ್ಲಿಂದ ಸಿಕ್ಕಿರ್ತದೆ ಅನ್ನೋದನ್ನ ನಾವು ಒಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಬೇಕಲ್ಲ. ಇವತ್ತು ಮದರಸಗಳಲ್ಲಿ ಇದನ್ನೇ ಹೇಳ್ಕೊಡುವಂತದ್ದು ಅವರಿಗೆ. ಮದರಸದಲ್ಲಿ ಇದೇ ಶಿಕ್ಷಣವನ್ನ ತಕೊಂಡು ಬಂದು ಮಸೀದಿಯಿಂದ ಕಲ್ಲನ್ನ ಚಪ್ಪಲಿಯನ್ನ ಹೊಡಿತಕ್ಕಂಥದ್ದು. ಈ ಭಯೋತ್ಪಾದನೆ ಯಾವ ಚಟುವಟಿಕೆ ನಡೆದಂತ ಸಂದರ್ಭದಲ್ಲೂ ಕೂಡ ಆ ಒಬ್ಬ ಭಯೋತ್ಪಾದಕ ಮಸೀದಿಗೆ ಹೋಗಿ ಬಂದು ಮಾಡಿರ್ತಾನೆ. ನಾವು ನೋಡಿರ್ಬೋದು, ಸುಳ್ಯದ ಪ್ರವೀಣ್ ನೆಟ್ಟಾರ ಹತ್ಯೆ ಕಾರಣದಲ್ಲೂ ಕೂಡ ಆ ದೇಶದ್ರೋಹಿ ಮತಾಂಧರು ಮಸೀದಿಗೆ ಹೋಗಿ ಬಂದು ಆ ಒಂದು ಪ್ರವೀಣ್ ನೆತ್ತಾರ್ನ ಹತ್ಯೆಯನ್ನ ಮಾಡಿ ನಂತರ ಹೋಗಿ ಆ ಕೇರಳದ ಗಡಿ ಭಾಗದಲ್ಲಿ ಮಸೀದಿಯಲ್ಲಿ ರಕ್ಷಣೆಯನ್ನ ಪಡ್ಕೊಂಡು ನಂತರ ಕೇರಳಕ್ಕೆ ಹೋಗ್ತಾರೆ. ಇದು ನಾನಿಲ್ಲಿ ಹೇಳುವಂತ. ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದ ಚೇತನ್, ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ಮಾಜಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ, ನಗರಸಭೆ ಅಧ್ಯಕ್ಷೆ ಕಲಾವತಿ, ನಗರಸಭೆ ಬಿಜೆಪಿ ಸದಸ್ಯರು, ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಚಿತ್ತಾರ ನ್ಯೂಸ್, ಮಡಿಕೇರಿ.